ನಮಸ್ಕಾರ ಫ್ರೀಡಂ ಟಿವಿಗೆ ಸ್ವಾಗತ. ನಾನು ರಮ್ಯಾ ಕೃಷ್ಣ. ಇವತ್ತು ನಾವು ಚರ್ಚೆ ಮಾಡ್ತಿರೋ ವಿಷಯ ಸ್ವಲ್ಪ ವಿಚಿತ್ರ ಅನ್ಸ್ಬೋದು, ಆದರೆ ಇದು ಪ್ರತಿಯೊಬ್ಬರಿಗೂ ಗೊತ್ತಿರಲೇಬೇಕಾದಂತಹ ಗಂಭೀರ ವಿಚಾರ. ನಾವು ಸಾಮಾನ್ಯವಾಗಿ ಟಿವಿಲಿ ಅಥವಾ ಪೇಪರ್ನಲ್ಲಿ ನೋಡಿರ್ತೀವಿ, ಎಲ್ಲೋ ದೂರದ ದೇಶದಲ್ಲಿ ಯುದ್ಧ ನಡೀತಿದೆ ಅಂದ ತಕ್ಷಣ ನಮಗೆ ಮೊದಲು ನೆನಪಾಗೋದು ಪೆಟ್ರೋಲ್ ಬೆಲೆ ಅಥವಾ ಬಂಗಾರದ ಬೆಲೆ, ಹೌದಲ್ವಾ? ಇಸ್ರೇಲ್ ಅಥವಾ ಇರಾನ್ ನಡುವೆ ಕಿತ್ತಾಟ ಶುರುವಾದರೆ ಸಾಕು, ನಮ್ಮಲ್ಲಿ ಪೆಟ್ರೋಲ್ ರೇಟ್ ಜಾಸ್ತಿ ಆಗುತ್ತೆ ಅನ್ನೋ ಭಯ ಶುರುವಾಗುತ್ತೆ. ಆದರೆ ಇವತ್ತು ನಾವು ಮಾತಾಡ್ತಾ ಇರೋದು ಪೆಟ್ರೋಲ್ ಬಗ್ಗೆ ಅಲ್ಲ, ಬದಲಿಗೆ ನಿಮ್ಮೆಲ್ಲರ ಖಾಸಗಿ ಜೀವನಕ್ಕೆ ಅತ್ಯಂತ ಅಗತ್ಯವಾಗಿರೋ ಕಾಂಡೋಮ್ ಬಗ್ಗೆ. ನೋಡಿ, ಮಧ್ಯಪ್ರಾಚ್ಯದಲ್ಲಿ ನಡೀತಿರೋ ಈ ರಣಭೀಕರ ಯುದ್ಧ ಇದೆಯಲ್ಲ, ಅದು ನಮ್ಮ ದೇಶದ ಕಾಂಡೋಮ್ ಮಾರುಕಟ್ಟೆಗೆ ದೊಡ್ಡ ಪೆಟ್ಟನ್ನ ಕೊಟ್ಟಿದೆ. ನೀವು ನಂಬ್ತಿರೋ ಬಿಡ್ತಿರೋ, ಮುಂಬರೋ ದಿನದಲ್ಲಿ ನೀವು ಮೆಡಿಕಲ್ ಶಾಪ್ಗೆ ಹೋದ್ರೆ ಈಗಿರೋ ಬೆಲೆಗಿಂತ ಬರೋಬ್ಬರಿ ₹40-50 ಹೆಚ್ಚಿನ ಹಣವನ್ನ ಕೊಡಬೇಕಾಗತ್ತೆ. ಅಂದ್ರೆ ಅರ್ಧದಷ್ಟು ಬೆಲೆ ಜಾಸ್ತಿ ಆಗೋ ಲಕ್ಷಣ ಇದೆ. ಎಲ್ಲಿಯೋ ಗಲ್ಫ್ ದೇಶದಲ್ಲಿ ಮಿಸೈಲ್ ಹಾರಾಟ ನಡೀತಾ ಇದ್ರೆ ನಮ್ಮಲ್ಲಿ ಯಾಕೆ ಬೆಲೆ ಜಾಸ್ತಿ ಆಗುತ್ತೆ ಅನ್ನೋ ಕುತೂಹಲ ನಿಮ್ಗಿದ್ಯಾ? ಇದರಿಂದ ಅಡಗಿರೋದು ಬರೀ ರಾಜಕೀಯ ಅಲ್ಲ, ಕಚ್ಚಾ ವಸ್ತುಗಳ ದೊಡ್ಡ ವ್ಯವಹಾರ. ಈಗ ವಿಷಯಕ್ಕೆ ಬರೋಣ. ಭಾರತ ಈ ಕ್ಷೇತ್ರದಲ್ಲಿ ಎಷ್ಟೇ ಮುಂದುವರೆದಿದ್ರು ನಮಗೆ ಬೇಕಾದ ಒಂದು ಮುಖ್ಯವಾದ ಕೆಮಿಕಲ್ ಅಂದ್ರೆ ಅದು ಅಮೋನಿಯಾ. ಕಾಂಡೋಮ್ ತಯಾರಿಕೆಗೆ ಅತಿ ಮುಖ್ಯವಾಗಿ ಬೇಕಿರೋದು ಲ್ಯಾಟೆಕ್ಸ್ ಅಥವಾ ಕಚ್ಚಾ ರಬ್ಬರ್. ಈ ರಬ್ಬರ್ ಹಾಲು ಅಥವಾ ದ್ರವ ರೂಪದಲ್ಲಿ ಇರುತ್ತೆ. ಅದನ್ನ ಗಟ್ಟಿಯಾಗಿಸಿ ಬೇಕಾದ ಆಕಾರಕ್ಕೆ ತರಬೇಕು ಅಂದ್ರೆ ಅಮೋನಿಯಾ ಅನ್ನೋ ರಾಸಾಯನಿಕ ಅತ್ಯಗತ್ಯ. ಆದ್ರೆ ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ, ನಮ್ಮ ಭಾರತಕ್ಕೆ ಬೇಕಾದ ಅಮೋನಿಯಾದಲ್ಲಿ 86% ನಾವು ಹೊರ ದೇಶದಿಂದ ತರಿಸ್ಕೋಬೇಕು. ನಾವು ಹೆಚ್ಚಾಗಿ ಡಿಪೆಂಡ್ ಆಗಿರೋದು ಸೌದಿ ಅರೇಬಿಯಾ ಮತ್ತು ಕತಾರ್ನಂತಹ ಗಲ್ಫ್ ದೇಶಗಳ ಮೇಲೆ. ಈ ದೇಶದಲ್ಲಿ ಈಗ ಯುದ್ಧದ ಕಾರ್ಮೋಡ ಕವಿದಿದೆ, ಹಡಗುಗಳ ಸಂಚಾರಕ್ಕೆ ತೊಂದರೆ ಆಗಿದೆ. ಹೌದು, ಸಮುದ್ರ ಮಾರ್ಗವಾಗಿ ಬರಬೇಕಾದಂತಹ ಈ ಅಮೋನಿಯಾ ಸಕಾಲಕ್ಕೆ ಸಿಗ್ತಾ ಇಲ್ಲ. ಎಲ್ಲಿಯವರೆಗೂ ಸಪ್ಲೈ ಚೈನ್ ಸರಿಯಾಗಲ್ವೋ ಅಲ್ಲಿಯವರೆಗೂ ಉತ್ಪಾದನೆ ಮಾಡೋದು ಕಷ್ಟ. ಕಂಪನಿಗಳು ಈಗಾಗಲೇ ತಮ್ಮಲ್ಲಿರೋ ಹಳೆಯ ಸ್ಟಾಕ್ ಬಳಸಿ ಉತ್ಪಾದನೆಯನ್ನ ಮಾಡ್ತಾ ಇದೆ. ಆದರೆ ಹೊಸ ಕೆಮಿಕಲ್ಸ್ ಬರದೇ ಹೋದ್ರೆ ಫ್ಯಾಕ್ಟರಿಗಳನ್ನೇ ಮುಚ್ಚಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಈ ಕೊರತೆಯೇ ಈಗ ಬೆಲೆ ಏರಿಕೆಗೆ ಅಸಲಿ ಕಾರಣ. ನಿಮಗೆ ಅನ್ಸ್ಬೋದು, ಬರೀ ಒಂದು ಕೆಮಿಕಲ್ ಇಲ್ಲ ಅಂದ್ರೆ ಬೆಲೆ ಅಷ್ಟೊಂದು ಜಾಸ್ತಿ ಆಗುತ್ತಾ ಅಂತ. ಆದರೆ ಕತೆ ಅಷ್ಟಕ್ಕೆ ಮುಗಿಯಲ್ಲ. ಒಂದು ಕಾಂಡೋಮ್ ತಯಾರಾಗಿ ನಿಮ್ಮ ಕೈಗೆ ಸೇರಬೇಕು ಅಂದ್ರೆ ಅದರ ಹಿಂದೆ ಇನ್ನು 3-4 ಪ್ರಮುಖ ವಸ್ತು ಇರುತ್ತೆ. ಮೊದಲು ಸಿಲಿಕಾನ್ ಆಯಿಲ್. ಇದನ್ನ ಲೂಬ್ರಿಕೆಂಟ್ ಆಗಿ ಬಳಸಲಾಗುತ್ತೆ. ಇದರ ಆಮದಿನ ಮೇಲೂ ಈಗ ಯುದ್ಧ ಪ್ರಭಾವ ಬೀರಿದೆ. ಎರಡನೇದಾಗಿ ಪ್ಯಾಕೇಜಿಂಗ್. ನೀವು ಕಾಂಡೋಮ್ ಕವರ್ ಅನ್ನ ನೋಡಿದ್ರೆ ಅದು ಅಲ್ಯೂಮಿನಿಯಂ ಫಾಯಿಲ್ ಅಥವಾ PVC ಲೇಯರ್ ಇಂದ ಕೂಡಿರುತ್ತೆ. ಅಲ್ಯೂಮಿನಿಯಂ ಮತ್ತು PVC ಬೆಲೆ ಕೂಡ ಜಾಗತಿಕವಾಗಿ ಗಗನಕ್ಕೇರಿದೆ. ಇದರಿಂದ ಏನಾಗ್ತಾ ಇದೆ ಅಂದ್ರೆ, ಒಂದು ಕಾಂಡೋಮ್ ತಯಾರು ಮಾಡೋಕೆ ಆಗ್ತಿರೋ ವೆಚ್ಚ ಮೊದಲಿಗಿಂತ ಡಬಲ್ ಆಗ್ತಾ ಇದೆ. ಕಂಪನಿಗಳನ್ನ ಲಾಸ್ ನಲ್ಲಿ ಬಿಸ್ನೆಸ್ ಮಾಡೋಕ್ಕಾಗಲ್ಲ ಅಲ್ವಾ? ಅದಕ್ಕೆ ಅನಿವಾರ್ಯವಾಗಿ ಇವರು ಹೊರೆಯನ್ನ ಗ್ರಾಹಕರ ಮೇಲೆ ಹಾಕ್ತಾ ಇದ್ದಾರೆ. ಹಲವು ದೊಡ್ಡ ಕಂಪನಿಗಳ ಉತ್ಪಾದನೆ ಕುಂಠಿತವಾಗ್ತಾ ಇದೆ. ಮಾರುಕಟ್ಟೆಯಲ್ಲಿ ಬೇಡಿಕೆ ತುಂಬಾ ಇದೆ, ಆದರೆ ಪೂರೈಕೆ ಆಗ್ತಾ ಇಲ್ಲ. ಹೀಗಾದಾಗ ಆಟೋಮೆಟಿಕ್ ಆಗಿ ಬೆಲೆ ಜಾಸ್ತಿ ಆಗುತ್ತೆ. ಸುಮಾರು 14,000 ಕೋಟಿ ರೂಪಾಯಿ ಮೌಲ್ಯದ ದೊಡ್ಡ ಮಾರುಕಟ್ಟೆ ಇವತ್ತು ಅನಿಶ್ಚಿತತೆಯಲ್ಲಿದೆ. ಈ ಬೆಲೆ ಏರಿಕೆ ಕೇವಲ ನಮ್ಮ ಜೇಬಿಗೆ ಕತ್ತರಿ ಹಾಕೋದು ಮಾತ್ರ ಅಲ್ಲ, ನಮ್ಮ ದೇಶದ ಆರೋಗ್ಯ ವ್ಯವಸ್ಥೆ ಮೇಲೂ ಕೂಡ ಕೆಟ್ಟ ಪರಿಣಾಮವನ್ನ ಬೀರ್ಬೋದು. ಭಾರತದಂತಹ ದೇಶದಲ್ಲಿ ಜನಸಂಖ್ಯಾ ನಿಯಂತ್ರಣಕ್ಕೆ ಕಾಂಡೋಮ್ ಅತಿ ಸುಲಭ ಮತ್ತು ಅಗ್ಗದ ಮಾರ್ಗ. ಈಗ ಅದನ್ನೇ 50% ಬೆಲೆ ಏರಿಸಿದ್ರೆ ಬಡವರು ಮತ್ತು ಮಧ್ಯಮ ವರ್ಗದವರು ಇದನ್ನ ಕೊಳ್ಳೋದನ್ನ ಕಡಿಮೆ ಮಾಡ್ಬೋದು. ಇದು ಅನಿರೀಕ್ಷಿತ ಗರ್ಭಧಾರಣೆ, ಏಡ್ಸ್ನಂತಹ ಲೈಂಗಿಕವಾಗಿ ಹರಡುವಂತಹ ರೋಗಗಳ ಪ್ರಮಾಣ ಹೆಚ್ಚಾಗೋಕೆ ದಾರಿ ಮಾಡಿಕೊಡುತ್ತೆ. ಸರ್ಕಾರ ಕೂಡ ಇವತ್ತು ಮುಜುಗರದಲ್ಲಿದೆ. ಯಾಕಪ್ಪ ಅಂದ್ರೆ, ಒಂದ್ ಕಡೆ ಹೆಲ್ತ್ ಪ್ರೋಗ್ರಾಮ್ಗಳ ಮೂಲಕ ಕಾಂಡೋಮ್ ಹಂಚೋಕೆ ಪ್ಲಾನ್ ಮಾಡ್ತಾ ಇದೆ, ಇನ್ನೊಂದೆಡೆ ಬೆಲೆ ಏರಿಕೆ ಅದಕ್ಕೆ ಅಡ್ಡಿ ಆಗ್ತಾ ಇದೆ. ಉತ್ಪಾದಕರು ಈಗಾಗಲೇ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನ ಹೇರ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ನಮಗೆ ಬೇಕಾದಂತಹ ಕಚ್ಚಾ ವಸ್ತುಗಳನ್ನ ತರಿಸ್ಕೊಡಿ ಅಂತ ಕೇಳ್ತಾ ಇದ್ದಾರಂತೆ. ಆದ್ರೆ ಅಂತಾರಾಷ್ಟ್ರೀಯ ರಾಜಕೀಯದ ಮುಂದೆ ಯಾರದ್ದು ಆಟ ನಡೆಯಲ್ಲ. ಯುದ್ಧ ನಿಲ್ಲೋವರೆಗೂ ಈ ಸಮಸ್ಯೆ ಹೀಗೆ ಇರಬಹುದು ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ. ಕೊನೆಯದಾಗಿ ನೋಡೋದಾದ್ರೆ, ಈ ಯುದ್ಧ ನಮಗೆ ದೊಡ್ಡ ಪಾಠವನ್ನ ಕಲಿಸ್ತಾ ಇದೆ.
ನಾವು ಚಿಕ್ಕ ವಸ್ತು ಅಂತ ನಿರ್ಲಕ್ಷ್ಯ ಮಾಡೋ ಕಾಂಡೋಮ್ ತಯಾರಿಕೆಗೂ ನಾವು ಬೇರೆ ದೇಶಗಳ ಮೇಲೆ ಇಷ್ಟೊಂದು ಅವಲಂಬಿತವಾಗಿದ್ದೀವಾ ಅನ್ನುವಂತಹ ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ. ಹೌದು, ನಮಗೆ ಬೇಕಾದ ಈ ಅಮೋನಿಯಾ ಅಥವಾ ಸಿಲಿಕಾನ್ ಆಯಿಲ್ ನಮ್ಮ ದೇಶದಲ್ಲೇ ತಯಾರು ಮಾಡೋಕೆ ನಾವು ಇನ್ನೂ ಯಾಕೆ ಮುಂದಾಗಿಲ್ಲ? ಸ್ವಾವಲಂಬಿ ಭಾರತ ಅಥವಾ ಮೇಕ್ ಇನ್ ಇಂಡಿಯಾದಡಿ ಈ ಕ್ಷೇತ್ರಕ್ಕೂ ಕೂಡ ಹೆಚ್ಚಿನ ಒತ್ತನ್ನು ಕೊಡಬೇಕಾದಂತಹ ಅನಿವಾರ್ಯತೆ ಈಗ ಎದುರಾಗಿದೆ. ಇಲ್ಲಿಯವರೆಗೂ ನಾವೆಲ್ಲರೂ ಈ ಬೆಲೆ ಏರಿಕೆ ಬಿಸಿಯನ್ನ ಅನುಭವಿಸಬೇಕಾಗಿದೆ. ಯಾಕಂದ್ರೆ ಇದು ದೂರದ ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ ಅನ್ನೋದು ನಿಮಗೆ ನೆನಪಿರಲಿ. ನೋಡ್ತಾ ಇರಿ, ಇದು ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಚಾನೆಲ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.